ಈ BMTC ಬಸ್ಗಳನ್ನ ಯಾವ್ದಾದ್ರು ತಗೊಂಡೋಗಿ ಒಂದು ನಿಮ್ಮ ಆ ರೀಜನಲ್ ಸ್ಟೇಷನ್ ಇರುತ್ತಲ್ಲ ಅಲ್ಲಿ ನಿಲ್ಸ್ಕೊಂಡ್ಬಿಡಿ. ಯಾಕಂದ್ರೆ ಬೆಂಗಳೂರಲ್ಲಿ ಕಿಲ್ಲರ್ BMTCಗೆ ಮತ್ತೊಂದು ಬಲಿ. ಜಯನಗರದಲ್ಲಿ ಬಸ್ ಹತ್ತುವಾಗ ಆಯ ತಪ್ಪಿ ಬಿದ್ದಂತಹ ವ್ಯಕ್ತಿ. ನಿನ್ನೆ ಎಲ್ಲ ಎರಡೆರಡು ಡೆತ್ ಆಗಿತ್ತು ಈ BMTC ಇಂದ. ಈಗ ಮತ್ತೊಂದು ಬಲಿ ಆಗಿದೆ. ಜಯನಗರದಲ್ಲಿ ಬಸ್ ಹತ್ತುವಾಗ ವ್ಯಕ್ತಿಯೊಬ್ಬರು ಆಯ ತಪ್ಪಿ ಕೆಳಗಡೆ ಬೀಳ್ತಾರೆ. ಬೆಳಗ್ಗೆ 9 ಗಂಟೆಗೆ ಜಯನಗರ ಬಸ್ ನಿಲ್ದಾಣದಲ್ಲಿ ನಡೆದಿರೋ ಘಟನೆ. ಚಲಿಸ್ತಾ ಇದ್ದಂತ ಬಸ್ ಅನ್ನ ಹತ್ತೋದಕ್ಕೆ ಹೋಗಿ ದುರಂತ ನಡೆದಿದೆ. ಬಸ್ ಹತ್ತುವಾಗ ಡೋರ್ ಕ್ಲೋಸ್ ಮಾಡಿದಾಗ ಈ ಅವಘಡ ನಡೆದಿದೆ. ರೂಟ್ ನಂಬರ್ 25A ಬಸ್ ಮುಂಭಾಗದ ಚಕ್ರಕ್ಕೆ ಸಿಲುಕಿ ಅಪಘಾತ ನಡೆದು ಹೋಗಿದೆ. ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಪರಿಚಿತ ವ್ಯಕ್ತಿ. ಜಯನಗರ ಸಂಚಾರ ಠಾಣಾ ಪೊಲೀಸಲ್ಲಿ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಜಯನಗರ ಸಂಚಾರಿ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ನೀವು ಆ ದೃಶ್ಯಗಳನ್ನ ಗಮನಿಸಬಹುದು. ಬಸ್ಸು ಮೂವಿಂಗಲ್ಲಿರುತ್ತೆ. ಅಫ್ಕೋರ್ಸ್ ಮೂವಿಂಗಲ್ಲಿರೋ ಬಸ್ಸನ್ನು ಹತ್ತೋದು ತಪ್ಪು. ಅದು ಎಷ್ಟು ಸ್ಪೀಡಲ್ಲಿತ್ತೋ ಅಥವಾ ನಿಧಾನಕ್ಕೆ ಮೂವ್ ಆಗ್ತಿತ್ತೋ ಅದು ಕೂಡ ನಾವು ನೋಡಬೇಕು. ಚಲಿಸ್ತಿದ್ದಂಥ ಬಸ್ಸನ್ನು ಹತ್ತೋದಕ್ಕೆ ಹೋಗಿ ಈ ದುರಂತ ನಡೆದು ಹೋಗಿದೆ. ಯಾಕೆ ಇಂಥ ಅವಘಡಗಳು ನಡೆಯುತ್ತೋ ಏನೋ ಗೊತ್ತಿಲ್ಲ. ನೋಡಿ, ಬಸ್ನ ಮುಂಭಾಗದ ಚಕ್ರಕ್ಕೆ ಸಿಲುಕೊಂಡು ಆ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಥವಾ ಬಸ್ ಹತ್ತುತ್ತಾ ಇದ್ದಾರಾ ಇಲ್ವಾ, ಇಳಿತಾ ಇದ್ದಾರಾ, ಯಾವುದನ್ನು ಡ್ರೈವರ್ಗಳಾಗಲಿ ಕಂಡಕ್ಟರ್ಗಳಾಗಲಿ ಗಮನಿಸೋದೇ ಇಲ್ವಾ ಅಂತ ಎಲ್ಲಿರುತ್ತೆ ಅವ್ರ ಜ್ಞಾನ? ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ವೆರಿ ಗುಡ್ ಮಾರ್ನಿಂಗ್. ಈ BMTC ಬಸ್ಗೆ ಬಲಿ ಆಗ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ವೆಂಕಟೇಶ್. ನಿನ್ನೆ ಅಷ್ಟೇ ಎರಡೆರಡು ಬಲಿ ಆಗಿತ್ತು. ಈಗ ಮತ್ತೊಂದು ಜಯನಗರ ಬಸ್ ಸ್ಟೇಷನ್ ಹತ್ರ ಆಗಿರೋದು. ಯಾಕೆ BMTC ಡ್ರೈವರ್ಗಳಿಗೆ ಜನ ಬಸ್ ಹತ್ತುತ್ತಾ ಇದ್ದಾರಾ ಇಲ್ವಾ, ಯಾರಾದ್ರೂ ಹತ್ರ ಇದ್ದಾರಾ ಇಲ್ವಾ, ಏನು ಗೊತ್ತೇ ಆಗೋದಿಲ್ವಾ? ಗುಡ್ ಮಾರ್ನಿಂಗ್ ಸಿಂಧೂರ್. ಹೌದು, BMTC ಬಸ್ಗೆ ಇವತ್ತು ವ್ಯಕ್ತಿಯೊಬ್ಬರು ಬಲಿಯಾಗಿರುವಂತದ್ದು. ಅದು ಘಟನೆ ಆಗಿರುವಂತದ್ದು ಜಯನಗರ ಬಸ್ ಸ್ಟಾಪ್ ಬಳಿ. ಈ ಒಂದು ಬಸ್ ಸ್ಟಾಪ್ ನಲ್ಲಿ ಬಂದಂತಹ ಬಸ್ ಏನಿದೆ ಆ ಬಸ್ಗೆ ಹತ್ತುವಂತಹ ವೇಳೆಯಲ್ಲಿ ಪ್ರಯಾಣಿಕ ಇನ್ನೂ ಒಳಗಡೆ ಕೂಡ ಹೋಗಿರೋದಿಲ್ಲ. ಆಗಾಗಲೇ ಬಸ್ ಮೂವ್ ಆಗಿರುತ್ತೆ. ಆಗ ಆಯ ತಪ್ಪಿ ಕೆಳಗಡೆ ಬೀಳ್ತಾರೆ. ಬಿದ್ದಂತ ವೇಳೆಯಲ್ಲಿ ಅವರ ಮೇಲೆ ಬಸ್ ಕೂಡ ಹರಿಯುತ್ತೆ. ಆಗ ಸ್ಥಳದಲ್ಲೇ ಆತ ಮೃತಪಟ್ಟಿರುವಂತದ್ದು. ಈಗ ಘಟನೆಗೆ ಸಂಬಂಧಪಟ್ಟಂತೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಸೊ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರಗಳೇನೆಂದ್ರೆ BMTCಯಲ್ಲಿ ಕಂಡಕ್ಟರ್ಗಳು ಏನ್ ಮಾಡ್ತಾರೆ ಅಂದ್ರೆ ಒಳಗಡೆ ಇರ್ತಾರೆ. ಟಿಕೆಟ್ ಅನ್ನ ಇಶ್ಯೂ ಮಾಡುವ ನಿಟ್ಟಿನಲ್ಲಿ ಕೂಡ ಪ್ರಯಾಣಿಕರನ್ನ ಒಳಗಡೆ ಹೋಗಿ ಅಂತ ಹೇಳ್ತಾ ಇರ್ತಾರೆ. ಅದನ್ನ ಬಿಟ್ಟು ಪ್ರಯಾಣಿಕರು ಒಳಗಡೆ ಹತ್ತಿದಾರಾ ಇಳಿದಿದ್ದಾರಾ ಯಾವುದ್ರ ಬಗ್ಗೆ ಕೂಡ ಅವರಿಗೆ ಗಮನ ಕೂಡ ಇರೋದಿಲ್ಲ. ಕೆಲವೊಂದು BMTC ಬಸ್ಗಳಲ್ಲಿ ಬಹುತೇಕವಾಗಿ ಸ್ವಯಂ ಚಾಲಿತವಾದಂತಹ ಡೋರ್ಗಳು ಕೂಡ ಇರುತ್ತೆ. ಪ್ರಯಾಣಿಕರು ಒಳಗಡೆ ಬಂದ ನಂತರ ಕೂಡ ಡೋರ್ ಅನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಇಲ್ಲಿ ಆಗಿರುವಂತದ್ದು ಆತ ಫುಟ್ ಡೋರ್ ನಲ್ಲಿ ನಿಂತ ವೇಳೆಯಲ್ಲಿ ಬಸ್ ಮೂವ್ ಆಗಿದೆ, ಕೆಳಗಡೆ ಬಿದ್ದು ಆತ ಮೃತಪಟ್ಟಿದ್ದಾನೆ. ಈ ಘಟನೆಯನ್ನು ನೋಡಿದಂತ ಕೆಲವು ವಿದ್ಯಾರ್ಥಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಸೊ ಅವ್ರನ್ನು ಕೂಡ ಕೇಳಿಸೋಣ. ಹೆಂಗಾಯ್ತದು ಇನ್ಸಿಡೆಂಟ್? ನೀವು ನೋಡಿದಾಗ ಏನಾಯ್ತದು? ಪ್ಯಾಸೆಂಜರ್ ಬಂದು ಬಸ್ಸಲ್ಲಿಂದ ಇಳಿಯೋ ಟೈಮಲ್ಲಿ ಅವರು ಕಂಡಕ್ಟರ್ ಡ್ರೈವರ್ ಯಾರು ನೋಡಿಲ್ಲ. ಅಲ್ಲಿ ಇಳಿಯೋ ಕಾಲ್ ಸ್ಲಿಪ್ ಆಗಿ ಮುಖ ಕೆಳಗಡೆ ಬಿದ್ದು ಮುಖ ಫುಲ್ ಉಜ್ಜೋಯ್ತು. ಅದು ಫುಲ್ ದೊಡ್ಡ ಸೌಂಡೇ ಬಂತು ಅಂತ, ಫುಲ್ ಟಪ ಟಪ ಅಂತ ಏನೋ ಸೌಂಡ್ ಬಂತು. ಅವ್ರ ಮುಖ ಇದು ಫುಲ್ ಇದೆಲ್ಲ ಒಳಗಡೆ ಹೋಗ್ಬಿಟ್ಟೈತೆ, ಉಚ್ಕೊಂಡ್ಬಿಟ್ಟೈತೆ ಇದೆಲ್ಲ. ಅವರು ಇಳಿಯುವಾಗ ಇನ್ ಕೇಸ್ ಅವರು ಕಂಡಕ್ಟರ್ ಒಳಗಡೆ ಇತ್ತು ಅಂತ ಹೇಳಿ ನೋಡಿಲ್ವಾ? ಅಥವಾ ಅವ್ರು ಬಿದ್ದಂತ ಟೈಮಲ್ಲಿ ಯಾರು ಕೂಗ್ಲಿಲ್ವಾ ಸೌಂಡ್ ಆಗ್ತಾ ಇದೆ ಅಂತ ಹೇಳಿ? ಯಾರು ಬಂದೇ ಇಲ್ಲ. ಇಳಿತಾ ಇದಾರೆ, ಡೋರ್ ಹಂಗೆ ಕ್ಲೋಸ್ ಮಾಡಿಬಿಟ್ರು. ಹಂಗೆ ಸ್ಲಿಪ್ ಆಗಿ ಬಿದ್ದಿದ್ದಾರೆ. ಡೋರ್ ಕ್ಲೋಸ್ ಮಾಡಿ ಹತ್ಬಿಟ್ಟಿದ್ದಾರೆ ಗಾಡಿನ. ಯಾರು ನೋಡಿಲ್ಲ ಅಲ್ಲಿ? ಯಾರು ಹತ್ತಿಲ್ಲ, ಯಾರು ನೋಡಿಲ್ಲ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಕಂಡಕ್ಟರ್ಗಳ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇರುವಂತದ್ದು ಸಿಂದ್ರೆ. ಯಾಕಂದ್ರೆ ಅವರು ಬಸ್ಸಿಂದ ಇಳಿಯುವಂತಹ ಸಂದರ್ಭದಲ್ಲಿ ಬಸ್ ಅವರು ಪ್ರಯಾಣಿಕರು ಇಳಿದಿದ್ದಾರಾ ಇಲ್ವಾ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡ್ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಒಬ್ಬರೇ ಡ್ರೈವರು ಕಂಡಕ್ಟರ್ ಇದ್ದಂತಹ ಸಂದರ್ಭದಲ್ಲಿ ಅದು ಆ ಪ್ರಯಾಣಿಕರನ್ನ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅದಕ್ಕೂ ಕೂಡ ಕೆಲವು ಬಸ್ಗಳಲ್ಲಿ ಎಲ್ಲವೂ ಫ್ರಂಟ್ ಡೋರೇ ಇರುತ್ತೆ. ಯಾಕಂತ ಹೇಳಿದ್ರೆ ಡ್ರೈವರ್ ಕಂಡಕ್ಟರ್ ಒಬ್ಬರೇ ಇರುವಂತ ವೇಳೆಯಲ್ಲಿ ಮಿಡಲ್ ಡೋರ್ ಇರಲ್ಲ, ಮಧ್ಯನೇ ಇರುತ್ತೆ. ಒಳಗಡೆ ಬಂದಂತ ವೇಳೆಯಲ್ಲಿ ಬಸ್ ಮೂವ್ ಮಾಡ್ತಾರೆ. ಆದ್ರೆ ಇಲ್ಲಿ ಒಬ್ರು ಸಪರೇಟ್ ಆಗಿ ಡ್ರೈವರ್ ಇದ್ದಾರೆ, ಕಂಡಕ್ಟರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಪ್ರಯಾಣಿಕರು ಇಳಿದಿದ್ದಾರೆ, ಹತ್ತಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕು. ಅದೇ ಅವರ ಕರ್ತವ್ಯ ಕೂಡ ಆಗಿರುತ್ತೆ. ಇಲ್ಲಿ ಇನ್ಸಿಡೆಂಟ್ ಆದಂತಹ ಸ್ಥಳದಲ್ಲಿ ಕೂಡ ನೋಡಬಹುದು ರಕ್ತ ಎಷ್ಟರ ಮಟ್ಟಿಗೆ ಇಲ್ಲಿ ನೀರಿನಂತೆ ಹರಿದಿದೆ ಅಂದ್ರೆ ಬಸ್ ಅಲ್ಲಿ. ಅಥವಾ ಇದು ಬಸ್ ಸ್ಟಾಪ್ ಕೂಡ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಏನೋ ಚಲಿಸ್ತಾ ಇದ್ದಂತಹ ಬಸ್ ಅಂತ ಹೇಳಿದ್ರೆ ವೇಗವಾಗಿ ಹೋಗ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಆದ್ರೆ ಇಲ್ಲಿ ಬಸ್ ನಿಲ್ಲುತ್ತೆ, ನಿಂತ ನಂತರ ಮೂವ್ ಆಗುತ್ತೆ. ಅದನ್ನು ನೋಡ್ಬೇಕಾಗುತ್ತೆ. ಅಥವಾ ಟಿಕೆಟ್ ಏನಾದ್ರೂ ಬೇಗ ಇಶ್ಯೂ ಮಾಡಬೇಕು, ಇಲ್ಲ ಚೆಕಿಂಗ್ ಅವ್ರು ಬಂದ್ರೆ ಇಟ್ಕೊಂಡ್ರೆ ತಮಗೆ ಫೈನ್ ಆಗ್ತಾರೆ ಅನ್ನೋಂತ ಭಯ ಕೂಡ ಇರೋದಿಲ್ಲ. ಇಲ್ಲಿ ಇನ್ನೂ ಸ್ಟೇಜ್ ಇರುತ್ತೆ, ಬಸ್ ಅಲ್ಲಿ ಪ್ರಯಾಣಿಕರು ಹತ್ತುತ್ತಾ ಇರ್ತಾರೆ. ಸೊ ಅದನ್ನ ನೋಡ್ಬೇಕು. ಅಷ್ಟು ಗಮನಿಸದೆ ಈ ರೀತಿಯಾದಂತಹ ನಿರ್ಲಕ್ಷ್ಯ ಯಾಕೆ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರನ್ನ ಕಾಡ್ತಾ ಇರುವಂತದ್ದು. ಸದ್ಯ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕೂಡ
ಈಗ ನಿನ್ನೆ ಏನೊಂದು ಇನ್ಸಿಡೆಂಟ್ ಆಯ್ತು, ಅದಾದ ಬಳಿಕ ಇವತ್ತೊಂದು, ಅಂದ್ರೆ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ಕಡೆ BMTC ಬಸ್ ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ. ಜನ ಪ್ರಯಾಣಿಕರು ಜೀವವನ್ನ ಕಳ್ಕೊಳ್ತಾನೆ ಇರ್ತಾರೆ. ಆದ್ರೂ ಕೂಡ ಅಧಿಕಾರಿಗಳು ಇವರಿಗೆ ಸರಿಯಾದ ರೀತಿಯಲ್ಲಿ ಏನು ಒಂದು ಸೂಚನೆಗಳನ್ನು ಕೊಡ್ತಾ ಇರ್ತಾರೆ. ಇದು ಯಾವುದನ್ನು ಕೂಡ ಪಾಲಿಸದೇ ಇರುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ದುರ್ಘಟನೆಗಳು ಆಗ್ತಾನೆ ಇದೆ. ಆದ್ರೆ ಯಾಕೆ ಈ ರೀತಿಯಾದಂತಹ ಒಂದು ದುರ್ಘಟನೆಗಳಾಗ್ತಾ ಇದೆ ಅಂದ್ರೆ BMTC ಬಸ್ ಡ್ರೈವರ್ಗಳಿಗೆ ಏನಾದ್ರೂ ಒತ್ತಡ ಇದೆಯಾ, ಇಷ್ಟು ಟ್ರಿಪ್ಗಳನ್ನು ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳು ಒತ್ತಡ ಹಾಕ್ತಾರಾ, ಅಥವಾ ನೆಗ್ಲಿಜೆನ್ಸಿನ, ನಾವು ಬಸ್ ಮೂವ್ ಆದ್ರೆ ಅವರು ಪ್ರಯಾಣಿಕರು ಇಳ್ಕೊಂಡು ಹೋಗ್ತಾರೆ ಅನ್ನುವಂತಹ ಒಂದು ಏನೊಂದು ಉದ್ದಟತನ, ಯಾವುದು ಕೂಡ ಅರ್ಥ ಆಗ್ತಾ ಇಲ್ಲ. ಸದ್ಯ ಇವರು ಮಾಡ್ತಾ ಇರುವಂತಹ ಒಂದು ಅವಘಡಗಳಿಗೆ ಸಾರ್ವಜನಿಕರು ಪ್ರಯಾಣಿಕರ ಜೀವವನ್ನು ಕಳ್ಕೊಳ್ತಾ ಇರೋದು ಮಾತ್ರ ದುರಂತ ಅಂತಾನೆ ಹೇಳ್ಬೋದು. ಸಿಂಧೂರ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.